ಜೀವನದಲ್ಲಿ ಕಷ್ಟ ಇದೆ, ಕಷ್ಟಗಳಿಂದ ಪಾರಾಗಬೇಕಲ್ಲ, ಇರುವ ಸಮಸ್ಯೆಗಳಿಂದ ದೂರ ಆಗಬೇಕಲ್ಲ ಅಂತ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಯಾರಾದರೂ ಜ್ಯೋತಿಷಿಗಳ ಕಣ್ಣಿಗೆ ಬಿದ್ದರೆ ಅವ್ರನ್ನ ನಂಬಿ ಮನೆ ಕರ್ಕೊಳ್ಳೋಕ್ಕೂ ಮುಂಚೆ ಹುಷಾರಾಗಿರಿ. 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದೇ ರೀತಿ ನಿಮ್ಮ ಭಾವನೆಗಳ ಜೊತೆಗೆ ಆಟ ಆಡಿ ಅದರ ಲಾಭ ಪಡೆದುಕೊಳ್ಳೋದಕ್ಕೆ ಅಂತಾನೆ ಅತಿ ದೊಡ್ಡ ಗ್ಯಾಂಗ್ ಸಿದ್ಧ ಆಗ್ತಾ ಇದೆ ಅಂತ ಜ್ಯೋತಿಷಿಗಳಿಗೆ ಸಂಬಂಧಪಟ್ಟಂತೆ. ಇನ್ಸ್ಟಾ ರೀಲ್ಸ್ ನೋಡಿ ಡೊಂಕಿ ಸ್ವಾಮಿಗಳನ್ನ ನಂಬ್ತಿದ್ದೀರಾ? ಹುಷಾರ್. ಸತಿ ಪತಿ ಕಲಹ ಬಗೆಹರಿಸೋದಾಗಿ ಹಾಕ್ತಾರೆ ಮಕ್ಮಲ್ ಟೋಪಿ. ಬಹುತೇಕ ಕಡೆ ಆಡ್ಗಳು ಬರುತ್ತೆ ನಿಮ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ. ನಿಮ್ಮ ಫೀಲಿಂಗ್ಸ್ ಜೊತೆ ಆಟ ಆಡ್ತಾರೆ ಖತರ್ನಾಕ್ ಜ್ಯೋತಿಷಿಗಳು. ಜೋಕೆ ವಶೀಕರಣ ಪೂಜೆ ಹೆಸರಲ್ಲಿ ಡೋಂಗಿ ಸ್ವಾಮೀಜಿಗಳು ಟೋಪಿ ಹಾಕುವುದು ಗ್ಯಾರಂಟಿ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಡೋಂಗಿ ಸ್ವಾಮಿಗೆ ಮರಳಾಗಿದ್ದಾರಂತೆ ಮಹಿಳೆ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಡೋಂಗಿ ಸ್ವಾಮಿಗಳನ್ನ ನಂಬಿದ್ರೆ ನಿಮ್ ಕಥೆನೂ ಕೂಡ ಗೋವಿಂದ ಅಂತ. ಬಹುತೇಕ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ನಿಮಗೆ ಪತಿ ಪತ್ನಿ ಕಲಹನ, ಆ ಸಮಸ್ಯೆ ಇದೆಯಾ, ಮಕ್ಕಳಾಗ್ತಾ ಇಲ್ವಾ, ಮನೆಯಲ್ಲಿ ಶಾಂತಿ ಇಲ್ವಾ, ಆ ಸಮಸ್ಯೆನ, ಈ ದೋಷನ ಅಂತ ಬಂದಾಗ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಜ್ಯೋತಿಷಿಗಳು ನಂಬರ್ ಬೇಡ ಡಿಸ್ಪ್ಲೇ ಮಾಡ್ತಾರೆ. ಅದನ್ನೆಲ್ಲ ನೋಡಿದಾಗ ಓಕೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಮಸ್ಯೆ ದೂರ ಆಗುತ್ತಾ, ಇರುವ ಸಮಸ್ಯೆಗಳಿಂದ ನಾವು ಮುಕ್ತಿ ಪಡೆದುಕೊಳ್ಬಹುದಾ, ಇವ್ರನ್ನ ಕರ್ಸನ್ವಾ ಮನೆಗೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ನೀವೇನಾದ್ರೂ ಸೋಷಿಯಲ್ ಮೀಡಿಯಾ ನೋಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ ಕಥೆ ಗೋವಿಂದ ಅಂತ. ಯಾಕಂದ್ರೆ ನಿಮ್ಮ ಭಾವನೆಗಳೇ ಅವ್ರಿಗಿರುವಂತಹ ಅತಿ ದೊಡ್ಡ ಲಾಭ. ಆ ಭಾವನೆಗಳನ್ನ ಇಟ್ಕೊಂಡು ಟೋಪಿ ಹಾಕಿ ಹೋಗ್ತಾರೆ ಜ್ಯೋತಿಷಿಗಳು, ಹುಷಾರಾಗಿರಿ ಅಂತ. ವಶೀಕರಣ ಸ್ಪೆಷಲಿಸ್ಟ್ ಹೆಸರಲ್ಲಿ ಮಹಿಳೆಗೆ ಲಕ್ಷಾಂತರ ರೂಪಾಯಿ ವಂಚನೆಯಾಗಿದೆಯಂತೆ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಡೊಂಕಿ ಸ್ವಾಮಿಗೆ ಕರೆ ಮಾಡಿದ್ದಾರೆ ಮಹಿಳೆ ದೀಪಿಕಾ. ಮದುವೆಯಾದ 24ನೇ ದಿನವೇ ಮುನಿಸ್ಕೊಂಡು ಹೋಗಿದ್ನಂತೆ ಪತಿ. ವಿಶೇಷ ಪೂಜೆ ಮಾಡಿಸ್ಬಿಟ್ರೆ ಗಂಡ ವಾಪಸ್ ಬರ್ತಾನೆ ಅಂತ ಹೇಳಿದ್ನಂತೆ ಸ್ವಾಮೀಜಿ. ಮಹಿಳೆಯಿಂದ ಹಂತ ಹಂತವಾಗಿ ಇದೇ ಕಾರಣಕ್ಕೆ 1,30,30,000 ರೂಪಾಯಿ ಪಡ್ಕೊಂಡು ವಂಚನೆ ಮಾಡಿದ್ದಾನೆ ಸ್ವಾಮೀಜಿ. ಪತಿ ಪತ್ನಿಯನ್ನ ಒಂದುಗೂಡಿಸೋದಕ್ಕೆ ಆ ನೆಪ ಇಟ್ಕೊಂಡೇ ಹಣ ಪಡೆದು ಮೋಸ ಮಾಡಿದ್ದಾರಂತೆ ಜ್ಯೋತಿಷಿ. ವಿಶೇಷ ಪೂಜೆಯ ನಾಟಕ ಆಡಿ ಮಹಿಳೆಗೆ ವಂಚನೆ ಮಾಡಿದ್ದಾನೆ ಖದೀಮ. ವಂಚನೆ ಗೊತ್ತಾಗ್ತಾ ಇದ್ದಂತೆ ತ್ಯಾಮಗೊಂಡ್ಲು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಮಹಿಳೆ. ತನಿಖೆ ನಡೆಸಿರುವ ಪೊಲೀಸರಿಗೆ 19 ವರ್ಷದ ಯುವಕ ಶಾಕ್ ಕೊಟ್ಟಿದ್ದಾನೆ. ಇನ್ಸ್ಟಾಗ್ರಾಮ್ ವಶೀಕರಣ ರೀಲ್ಸ್ ಹಾಕಿ ಮೋಸ ಮಾಡ್ತಿದ್ದ ರೋಹಿತ್ ಸದ್ಯ ಬಂಧಿತ ಅಂತ ಹೇಳಲಾಗ್ತಾ ಇದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶಿವಪುರದಲ್ಲಿ ಆತನನ್ನ ಬಂಧಿಸಲಾಗಿದ್ದು, ಬಂಧಿತನಿಂದ 1,30,30,000 ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಸದ್ಯಕ್ಕೆ ಪೊಲೀಸರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮದುವೆ ಆಗಿದೆ ಗುರುಗಳೇ, 24 ದಿನ ಆಯ್ತು, ಪತಿ ನನ್ನನ್ನು ಬಿಟ್ಟು ಹೋಗಿದ್ದಾನೆ, ಏನಾದ್ರೂ ಪರಿಹಾರ ಹೇಳಿ ಅಂತ ಈತನನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಈತನ ವಯಸ್ಸು ನೋಡಿ 19 ವರ್ಷ. 19 ವರ್ಷಕ್ಕೆ ತನ್ನ ಲೈಫ್ ಏನನ್ನೋದೇ ಅವನಿಗೆ ಗೊತ್ತಿರಲ್ಲ. ಮತ್ತೊಬ್ಬರ ಜೀವನವನ್ನ ಡಿಸೈಡ್ ಮಾಡ್ತಾನೆ, ಆ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನ ಬಗೆಹರಿಸ್ತಾನೆ. ನಾನೀ ಪೂಜೆ ಮಾಡ್ಕೊಟ್ಬಿಟ್ರೆ ಹೋದ ಗಂಡ ವಾಪಸ್ ಬಂದ್ಬಿಡ್ತಾನೆ ಅಂತ ಹೇಳಿದ್ರಂತೆ. ಆ ಕಾರಣಕ್ಕೆ ನಂಬಿ ಆ ಮಹಿಳೆ ಕೂಡ ವಯಸ್ಸಾರ ತಿಳ್ಕೊಬಾರ್ದ, ಯುವಕನ ಮುಖಾನಾದ್ರೂ ನೋಡ್ಬಾರ್ದ, ಯಾವ ಆಂಗಲ್ ಅಲ್ಲಿ ಈತ ಜ್ಯೋತಿಷಿ ಅಂತ ಕಾಣಿಸ್ತಾನೆ ಅಂತ 1,30,30,000 ಈತನ ಕೈಗಿಡ್ತಾರೆ ಅಂತ. ವಿಶೇಷ ಪೂಜೆ ಮಾಡಿಸಿದ್ರೆ ಗಂಡ ವಾಪಸ್ ಬರ್ತಾನೆ ಅಂತ. ಸೊ ಇದು ಮೋಸ, ಈತನಿಂದ ಏನೂ ಲಾಭ ಇಲ್ಲ ಅಂತ ಮಹಿಳೆಗೆ ಗೊತ್ತಾಗ್ತಾ ಇದ್ದಂತೆ ದೂರು ಕೊಟ್ಟರು. ದೂರು ದಾಖಲಿಸ್ಕೊಂಡಂತಹ ಪೊಲೀಸರು ಯಾರಾತ ಜ್ಯೋತಿಷ್ಯ ಅಂತ ಹೋದಾಗ 19 ವರ್ಷದ ಯುವಕ ಬಂಧಿತ. ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಆತನ ಹತ್ರ ಇದ್ದಂಥ ದುಡ್ಡನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, 19 ವರ್ಷಕ್ಕೆ ತನ್ನ ಲೈಫೇ ತನಗೆ ಗೊತ್ತಿರಲ್ಲ, ಮತ್ತೊಬ್ರು ಲೈಫ್ ಡಿಸೈಡ್ ಮಾಡ್ತಾನಂತೆ. ಏನೋ ಬಂಡವಾಳ ಮಾಡ್ಕೊಳ್ಬಹುದು, ಈ ಹೆಸರಲ್ಲಿ ದುಡ್ಡು ಮಾಡಬಹುದು ಅಂತ ದಂಧೆ ಮಾಡ್ತಿದ್ನ ಅಂತ ಆಯ್ತಾ? ಹೌದು ಜ್ಯೋತಿ, ಏನು ಮದುವೆಯಾದ 24ನೇ ದಿನಕ್ಕೆ ಏನು ಮುನ್ಸ್ಕೊಂಡು ಹೋಗಿದ್ದಂತ ಪತಿ ವಿಶ್ವ ಅಂತ ಆತನ ಒಂದು ಇದಕ್ಕೆ ಬರುವಿಕೆಗಾಗಿ ಆಕೆ ಏನೋ ಈ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಮೂಲಕ ಏನೋ ದೊಡ್ಡದಾಗೆ ಈಗೆಲ್ಲ ನೋಡ್ತೀವಲ್ಲ ಜಾಹೀರಾತು, ಆ ಟೈಪಲ್ಲಿ ಒಂದು ರೀಲ್ಸ್ ಮಾಡಿ ಒಂದು ನಂಬರ್ ಕೂಡ ಹಾಕಿದ್ದ. ಹಾಗಾಗಿ ಈತನ ಮಾತನ್ನ ನಂಬಿ ಅಂದ್ರೆ ರೀಲ್ಸ್ ಅನ್ನ ನೋಡಿ ಲಕ್ಷಾಂತರ ರೂಪಾಯಿ ಹಣ ಕಳ್ಕೊಂಡ್ರಂತ ಒಂದು ಮಹಿಳೆ ಈ ತರ ಆಗಿರೋದು. ಈ ಡೋಂಗಿ ಸ್ವಾಮಿ ರೀಲ್ ನೋಡಿದ್ರೆ ಏನೋ ಈ ಮಹಿಳೆ ದೀಪಿಕಾ ಮೋಸ ಹೋಗಿರೋಂಥದ್ದು. ಅದ್ರಲ್ಲಿ ಏನಿತ್ತು ಅಂದ್ರೆ ಸತಿಪತಿ ಕಲಹ, ದಾಂಪತ್ಯ ಜೀವನ ಸರಿ ಹೋಗಲು ವಿಶೇಷ ಪೂಜೆ ಮಾಡಿಸಿದ್ರೆ ಸಾಕು, ಪಟ ನಿಮ್ ಗಂಡ ಆಗ್ಲಿ ಎಂತೆ ಆಗ್ಲಿ ನಿಮ್ ಮನೆ ಬಂದು ಸೇರ್ತಾರೆ ಅಂತ ಹೇಳಿ ಸಾಕಷ್ಟು ಮೋಟಿವೇಶನ್ ಆಗೋ ರೀತಿಯಲ್ಲಿ ಒಂದು ವಿಡಿಯೋನ ಹಾಕಿದ್ದ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಅದನ್ನ ನಂಬಿ ಈಕೆ ಏನೋ ಪಾಪ ಈ ಒಂದು ದೀಪಿಕಾ ಏನಿದ್ದಾಳೆ ಅವಳು ಈ ಮದುವೆ ಆದ ಒಂದು 24ನೇ ದಿನಕ್ಕೇನೆ ಏನೋ ಅವನ ಮನೆಗಳಲ್ಲಿ ಇಬ್ಬರ ಮನೆ ನಡುವೆಯಲ್ಲಿ ಒಂದು ಮನಸ್ತಾಪ ಆಗಿರುತ್ತೆ. ಈ ಒಂದು ವೈಷಮ್ಯದಲ್ಲಿ ಆತ ಈಕೆಯನ್ನ ಬಿಟ್ಟೋಗಿರ್ತಾನೆ. ಹಾಗಾಗಿ ಏನು ಇಬ್ಬರನ್ನು ಒಗ್ಗೂಡ್ಸೋಣ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಜೀವನ ಸಾಗಿಸೋ ಒಂದು ನೆಪದಲ್ಲಿ ಈಗ ಏನು ಒಂದು 1,30,000 ಅಂದ್ರೆ 1,30,30,000 ತನಕ ಅವಾಗವಾಗ ಹಂತವಾಗಿ ದುಡ್ಡು ಹಾಕ್ಸ್ಕೊಂಡಿರ್ತಾನೆ. ಪೂಜೆನ ಅರ್ಧಕ್ಕೆ ನಿಲ್ಸಿದ್ರೆ ಮತ್ತೆ ನಿಮಗೆ
ಇನ್ನು ಮತ್ತೆ ಒಂದು ಗ್ರಹಚಾರ ಆರಂಭ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ನಂಬಿಸಿರ್ತಾನೆ. ಹಾಗಾಗಿ ಈಕೆ ಏನು ಅವನ ಹೇಳ್ದಂಗೆ ಹಂತವಾಗಿ ದುಡ್ಡು ಕೊಟ್ಟಿದ್ಲು. ಹಾಗಾಗಿ ಏನು ಈ ಒಂದು ಮೋಸ ಹೋಗಿದ್ದೀನಿ ಅನ್ನೋ ಒಂದು ಗೊತ್ತಾದ ತಕ್ಷಣ ಏನೋ ತ್ಯಾಮಗೊಂಡು ಪೊಲೀಸ್ ಸ್ಟೇಷನ್ಗೆ ಏನು ಈ ಯುವತಿ ಹೋಗಿ ದೂರು ಕೊಡ್ತಾಳೆ. ಆಗ ಅವನು ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಶಿವಪುರದಲ್ಲಿ ಈತ ಇರ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಇವನಿಗೆ ಕೇವಲ ರೋಹಿತ್ ಕಲ್ಯಾಣ್ ಅಂತ, ಇವನಿಗೆ ಕೇವಲ 19 ವರ್ಷ ಮಾತ್ರ ಆಗಿರುತ್ತೆ. ಇವನು ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಗಾತ್ರ ಇದ್ಕೊಂಡು ಏನು ಮಂತ್ರವಾದಿ ಸ್ವಾಮೀಜಿ ತರ ಒಂದು ವೇಷ ಹಾಕೊಂಡು ಇವನ್ ಪೋಸ್ಟ್ ಮಾಡಿರೋದ್ರಿಂದ ಇವನ್ ಯಾರೋ ದೊಡ್ಡ ಇವನೇ ಇರ್ಬೇಕು ಅಂತ ಹೇಳಿ, ಅನುಭವಿ ಮಾಂತ್ರಿಕ ಇರ್ಬೋದು ಅಂತ ಹೇಳಿ ಈಕೆ ಏನು ವಿಶೇಷ ಪೂಜೆ ಮಾಡ್ತಾನಂತ ಹೋಗಿರ್ತಾಳೆ. ಆ ಟೈಮಲ್ಲಿ ಇದು ಒಂದು ಮೋಸ ಹೋಗಿರೋಂಥದ್ದು. ಹಾಗಾಗಿ ಇವಾಗ ಏನು ವಂಚನೆ ತಿಳಿತಿದ್ದಂತೆ ತ್ಯಾಮಹಳ್ಳಿ ಪೊಲೀಸರು ಅದನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ಆರಂಭಿಸ್ತಾ ಇದ್ದಾರೆ ಶ್ರುತಿ. ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.